ಅಧಿವೇಶನದಲ್ಲೇ ಚರ್ಚೆ ಮಾಡಿದರು ವಿ ಶ್ರೀಕುಮಾರ್ ಅವರು. ಅದ 14% ಶಿಕ್ಷಣಕ್ಕಿಟ್ಟರೆ ಏನಾಗ್ಬೋದು, ಎಷ್ಟು ಇಂಪ್ರೂವ್ ಆಗ್ಬೋದು, ಎಷ್ಟು ಬಡ ಮಕ್ಕಳು ಪೂರ್ಣವಾಗಿ ಕಲಿಬೋದು. ಯಾಕಂದ್ರೆ ಶಿಕ್ಷಣ ಮನುಷ್ಯನ ಬದಲು ಮಾಡ್ತದೆ ರೀ, ಅವ್ನ ಕಾರಣ ಅವ್ನು ನಿಲ್ಲುವಂಗೆ ಮಾಡ್ತದೆ. ಇದು ಸತ್ಯ. ಅದಕ್ಕೆ ಇವತ್ತಿನ ಯುರೋಪ್ ಕಂಟ್ರಿಗಳು, ಚೈನಾ, ಇನ್ನುಳಿದ ದೇಶಗಳು ಇವತ್ತು 20-25% ಶಿಕ್ಷಣ ಕಲಿತಾ ಇದ್ದಾರೆ. ಅದ್ರ ಜೊತೆ ಡಿಫೆನ್ಸ್ ಇಂಪಾರ್ಟೆಂಟ್ ಶಿಕ್ಷಣ. ಯಾಕಂದ್ರೆ ಇಲ್ಲಿ ಒಳಗಿದ್ದಂಥ ಜನ ಕಲಿತು ಜಾಣರಾಗಿ ತಾವು ಹುಟ್ಕೊಳ್ಳೋಂಥ ಪ್ರಸಂಗ ಬರಬೇಕಾಗಿದೆ. ಇವತ್ತು ಅದು ಬರ್ತಾ ಇಲ್ಲ, ಶಿಕ್ಷಣ ಇಲ್ಲ, ಹೊಸ ವಿಚಾರಗಳು ಬರ್ತಾ ಇರಲಿಲ್ಲ. ಯಾವಿದ್ರು ಅವ ಹಳೆ ವಿಚಾರಗಳನ್ನ ತುಗಲಕ್ ಕಾಲದ ವಿಚಾರಗಳು ಮಾತಾಡೋದು ಹೋಗಿಬಿಡ್ತೀವಿ ನಾವು. ನಮ್ಮ ವೈಚಾರಿಕತೆ ಬೆಳೀತಾ ಇಲ್ಲ. ನಾವು ಇನ್ನೂ ಯಾವುದೋ ಒಂದು 4-5 ಶತಮಾನ ಹಿಂದೆ ಹೋಗಿದ್ದೀನೋ ನಾವು ಅನ್ನಿಸ್ತದೆ ಕೆಲವೊಮ್ಮೆ. ಆ ಪ್ರಮಾಣದಲ್ಲಿ ನಾವು ನಮ್ಮ ಮೂಢನಂಬಿಕೆಗಳನ್ನ ನಂಬಿಕೊಂಡು, ಜಾತಿಗಳನ್ನ ನಂಬಿಕೊಂಡು, ಧರ್ಮಗಳನ್ನ ನಂಬಿಕೊಂಡು ಏನೇನೋ ಮಾಡ್ತಾ ಇರ್ತೀವಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಹೊಸ ಚಿಂತನೆ, ಹೊಸ ವಿಷಯ ಬರಬೇಕಾಗಿದೆ. ಅದು ಸಿದ್ದರಾಮಯ್ಯರು ಮಾಡಿದರೆ ಭಾಳ ಯೋಗ್ಯ ಆಗ್ತದೆ. ಯಾಕಂದ್ರೆ ಅವರಲ್ಲಿ ನಾಲೆಜು ಅದು ಇಲ್ಲಂತಲ್ಲ, ಅನುಭವ ಅದು. ಏನು ಬೇಕಾಗಿತ್ತಪ್ಪ ಈ ನಾಡಿಗೆ ಅಂತೇಳಿ. ಯಾಕಂದ್ರೆ ರೈತನ ಕೈಯಾಗಿ ಎಲ್ಲಿವರೆಗೆ ಮಾರ್ಕೆಟ್ ಸಿಗೋದಿಲ್ಲೋ ಅಲ್ಲಿವರೆಗೆ ದೇಶದ ಉದ್ಧಾರ ಇಲ್ಲವೇ ಇಲ್ಲ. ಅದು ಬರೆದಿಟ್ಟುಗಳು ಹೇಳಿದ್ರೆ ಇನ್ನೂ 100 ವರ್ಷ ಓದಿಸಿದ್ದ ಪರಿಸ್ಥಿತಿ. ಇವತ್ತು ಯಾರೋ ಹಿಂದೆ ಜೊತೆ ಮಾತಾಡಿದ್ದ ಅಂತ ಹೇಳ್ಬೋದು, ನಾವು ಮತ್ತೇನೂ ಅಲ್ಲ. ಆದರೆ ಅಂತಿಮ ಸತ್ಯದ ಇವತ್ತು ನೋಡ್ರಿ, ಅಮೇರಿಕಾ ಜಗತ್ತನ್ನು ಆಳ್ತಾ ಇತ್ತು.